ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಇದು ಮಾವಿನ ತೊಕ್ಕು ಮಾಡೋಣ ಅಂಥೇಳಿ ಎಲ್ಲ ಮಾವಿನ ಮಿಡಿಯನ್ನು ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಉಪ್ಪಿ ಹಾಕಿಟ್ಟಿರ್ತೀವಿ ನಾವು ಬೇಕಾದಾಗ ನಾವು ಎಷ್ಟು ಬೇಕು ಅಷ್ಟೇ, ತೊಕ್ಕಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೋತೀವಿ. ಹಾಗಾಗಿ ಇದು ಈ ಕಲರ್ ಇರುತ್ತೆ. ಫಸ್ಟ್ ಟೈಮ್ ಮಾಡಿಟ್ರೆ ಅದು ಚೆನ್ನಾಗಿ ಬರೋಲ್ಲ ಕ್ವಾಲಿಟಿ. ಹಾಗಾಗಿ ಇದನ್ನು ಚೆನ್ನಾಗಿ ಸಣ್ಣಕ್ಕೆ ಹೆಚ್ಕೊಂಡು ಆಮೇಲೆ ಅದರ ಪ್ರೊಸೆಸ್ ನಾವು ಮಾಡ್ತೀವಿ. ಮಿಡಿ ಕ್ವಾಲಿಟಿ ಅಂತೂ ತುಂಬ ಅದ್ಭುತವಾಗಿದೆ. ಇದು ನಾವು ಉಪ್ಪಿನಕಾಯಿ ಹಾಕುವಾಗ ದೊಡ್ಡ ಮಿಡಿ ಉಪ್ಪಿನಕಾಯಿ ಹಾಕಲ್ಲ. ಆ ದೊಡ್ಡ ಮಿಡಿನಲ್ಲಿ ಆರಿಸಿ ನಾವು ತೊಕ್ಕು ಮಾಡ್ತೀವಿ. ನೋಡಿ, ಇದಕ್ಕೆ ಜೀರಿಗೆ ಮೆಣಸು ಆ್ಯಡ್ ಮಾಡ್ಕೋತೀವಿ. ಮತ್ತು ಉಪ್ಪಿನ ಬಂದಿರತಕ್ಕಂಥ ನೀರನ್ನು ಮಾವಿನ ಮಿಡಿ ನಾವು ಹಾಕಿತ್ತು ಆ ನೀರನ್ನು ಯೂಸ್ ಮಾಡ್ತೀವಿ. ಅದಕ್ಕೆ ಚೆನ್ನಾಗಿ ಬೆಂಕಿಲಿ ಒಂದೇ ಹದದಲ್ಲಿ ಇದನ್ನು ಹುರಿತಾ ಬರ್ತೀವಿ. ನೋಡಿ, ಇದಕ್ಕೆ ಜೀರಿಗೆ ಮೆಣಸು ಮತ್ತು ಉಪ್ಪಿನ ನೀರು ಆಮೇಲೆ ತೊಕ್ಕನ್ನು ನಾವು ಇದನ್ನು ಮಾವಿನ ಮಿಡಿಯನ್ನು ಇದನ್ನು ಚೆನ್ನಾಗಿ ತಿರ್ಸ್ಕೊಂಡಿರ್ತೀವಿ. ಇದು ಆಮೇಲೆ ನಾವು ಶೇಂಗಾ ಎಣ್ಣೆನೇ ಇದಕ್ಕೆ ಬಳಸ್ತೀವಿ, ಬೇರೆ ಯಾವುದು ಯೂಸ್ ಮಾಡೋದು. ನಮ್ಮ ಗಾಣದ ಎಣ್ಣೆನೇ ನಾವು ಬಳಸೋದ್ರಿಂದ ಅದ್ಭುತವಾಗಿ ಕಲರ್ ಇದೆ. ಇದನ್ನು ನಾವು ಮಾವಿನ ಮಿಡಿ ಉಪ್ಪಿಗೆ ಹಾಕಿರ್ತೀವಲ್ಲ ಆ ನೀರಲ್ಲೇ ನಾವು ಇದನ್ನು ಹಿಂಗೆ ಕಲಿಸ್ಕೊತೀವಿ. ನಮಗೆ ವೈಟಾಗಿ ಚೆನ್ನಾಗಿ ಬಂದಿದೆ, ಹಾಕ್ತಾ ಇದ್ದೀವಿ. ಹಿಂಗೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಅದು ಮಾಡೋದ್ರಿಂದ ಗಾಣದ ಎಣ್ಣೆನೇ ಬಳಸೋದ್ರಿಂದ ಇದು ಅದ್ಭುತವಾಗಿ ರುಚಿ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಆಮೇಲೆ ಇದು 1 ದಿವಸ ಅಥವಾ 2 ದಿವಸ ನಾವು ಇದನ್ನು ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಕ್ಲೀನ್ ಮಾಡಿ ಅದನ್ನು ಸ್ಟೋರ್ ಮಾಡಿಟ್ಟು ಆಮೇಲೆ ಅದರಲ್ಲಿ ಉಪ್ಪು, ಹುಳಿ, ಖಾರ ಅದನ್ನು ಸರಿಯಾಗಿ ಟೆಸ್ಟ್ ಮಾಡಿ ಆಮೇಲೆ ಇದು ಪ್ಯಾಕಿಂಗಿಗೆ ತುಂಬ್ತೀವಿ. ಎಲ್ಲ 1/4 kg ಪ್ಯಾಕ್ಗಳು ನಮ್ಮ ಹತ್ರ ಲಭ್ಯ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ ಇದು.